ಮೊದಲ ಸುದ್ದಿನೇ ನಿಜಕ್ಕೂ ಒಂದು ಕಡೆ ಬೇಜಾರಾಗುತ್ತೆ, ಮತ್ತೊಂದು ಕಡೆ ಕೋಪ ಬರುತ್ತೆ. ಬರ್ತಾ ಬರ್ತಾ ಕರುಣೆಯನ್ನೇ ಕಳ್ಕೋತಿದಾರ ಜನ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಈ ನೀಚ ನಿಕೃಷ್ಟನ ಕೃತ್ಯ ನೋಡಿದ್ರೆ ನೀವು ಕ್ಯಾಕರ್ಸಿ ಥೂ ಅಂತ ಮುಖ ಕುಗಿತೀರಾ. ಬರ್ತಾ ಬರ್ತಾ ಮಾನವೀಯತೆ ಕರುಣೆ ಅನ್ನೋದನ್ನೇ ಜನ ಕಳ್ಕೋತಾ ಇದ್ದಾರ. ಈ ನೀಚ ನಿಕೃಷ್ಟನ ಕೃತ್ಯ ನೋಡಿದ್ರೆ ಥೂ ಅಂತ ಉಗಿತೀರಾ ನೀವು, ಗ್ಯಾರಂಟಿ. ಈ ದೃಶ್ಯ ನೋಡಿದ್ರೆ ಎಂಥವರಿಗೂ ಕೂಡ ರೋಷ ಹೆಚ್ಚಾಗುತ್ತೆ. ಪಾಪಿಯ ಕೈಗೆ ಸಿಕ್ಕು ನರಳಾಡಿ ನರಳಾಡಿ ಪ್ರಾಣ ಬಿಟ್ಟಿದೆ ಪಾಪ ಪುಟ್ಟ ನಾಯಿ ಮರಿ. ಪುಟ್ಟ ನಾಯಿ ಮೇಲೆ ಪಾಪಿಯೊಬ್ಬನ ಕ್ರೌರ್ಯ. ನಾಯಿ ಮರಿಯನ್ನ ಬಾಲ್ನಂತೆ ಎಸ್ತಿದ್ದಾನೆ ಪಾಪಿ. ಕಾಂಪೌಂಡ್ಗೆ ಎಸೆದು ಚಿತ್ರ ಹಿಂಸೆ ಕೊಟ್ಟಿದ್ದಾನೆ ಕ್ರೂರಿ. ಅರೆ ಜೀವವಾಗಿದ್ದ ನಾಯಿ ಮರಿಯ ಕತ್ತನ್ನ ಹಿಸ್ಕಿ ಕೊಲೆ ಮಾಡಿದ್ದಾನೆ. ಜೆಪಿ ನಗರದ 7ನೇ ಹಂತದಲ್ಲಿ ನಡೆದಿರುವಂತಹ ಘಟನೆ ಇದು. ಕ್ರೂರಿಯ ಅಟ್ಟಹಾಸದ ಡೆಡ್ಲಿ ದೃಶ್ಯ ಅಲ್ಲಿದ್ದಂತ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೇಪಾಳಿ ಮೂಲದ ಕಿರಣ್ ಈ ಒಂದು ಅಮಾನುಷ ಕೃತ್ಯ ಎಸಗಿದ್ದಾನೆ ಅಂತೇಳಿ ಗೊತ್ತಾಗ್ತಾ ಇದೆ. ಆರೋಪಿ ಕಿರಣ್ ವಿರುದ್ಧ ಪುಟ್ಟೇನಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ, ಬಹಳ ಬೇಜಾರಾಗುತ್ತೆ. ಅಟ್ ದ ಸೇಮ್ ಟೈಮ್ ಕೋಪ ಕೂಡ ಬರುತ್ತೆ. ಏನ್ ಇವರೆಲ್ಲ ಮನುಷ್ಯರ ಹೊಟ್ಟೆಗೆ ಏನ್ ಅನ್ನ ತಿಂತಾರ, ಏನ್ ತಿಂತಾರೆ ಅಂತ. ಆ ಪುಟ್ಟ ನಾಯಿ ಮರಿ ಏನ್ ಮಾಡಿತ್ತು ಈತನಿಗೆ ನೋಡಿ, ಹೆಂಗ್ ಎಸಿತಾನೆ ಅಂತ ನೋಡಿ. ಈಗ ಕತ್ತಿಸಕ್ತಾ ಇದ್ದಾನೆ. ಆಲ್ರೆಡಿ ಹೇಳಿ ಕೇಳಿ ಪುಟ್ಟ ನಾಯಿ ಮರಿ ಅದು ನೋಡಿ. ಕಾಂಪೌಂಡಿಗೆ ಹೇಗೆ ಎಸಿತಾ ಇದ್ದಾನೆ, ಬಾಲ್ ತರ ಎಸಿತಾ ಇದ್ದಾನೆ. ಕಾಂಪೌಂಡಿಗೆ ಎಸೆದು ಕ್ರೌರ್ಯ ಮೆರೆದಿದ್ದಾನೆ. ಅದಾದ ಮೇಲೆ ಅರೆಬರೆ ಜೀವ ಇದ್ದಂತಹ ನಾಯಿ ಮರಿಯನ್ನ ಎತ್ಕೊಂಡು ಬಂದು ಮತ್ತೆ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ. ನೇಪಾಳಿ ಮೂಲದ ಕಿರಣ್ ಅಂತ ಹೇಳಿ ಗೊತ್ತಾಗಿದೆ. ಮೋಸ್ಟ್ಲಿ ಮೆಂಟ್ಲ್ ಅಂತ ಕಾಣುತ್ತೆ ಈತ. ಅಲ್ಲೇ ಇದ್ದಂತ ಸಿಸಿಟಿವಿಯಲ್ಲಿ ಆತನ ಕ್ರೌರ್ಯ ಸೆರೆಯಾಗಿದೆ. ಈಗ ಆರೋಪಿ ಕಿರಣ್ ವಿರುದ್ಧ ಪುಟ್ಟೇನಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಜನ ಮಾನವೀಯತೆ ಕರುಣೆ ಇದ್ಯಾವುದು ಕೂಡ ಅವರಿಗೆ ಕಳ್ಕೋತಾ ಇದ್ದಾರೆ. ಏನ್ ಕತೆ ಅಂತ ಅರ್ಥ ಆಗ್ತಾ ಇಲ್ಲ. ಯಾಕಂತಂದ್ರೆ ಆ ತರದ ಘಟನೆಗಳ ಪದೇ ಪದೇ ನಡೀತಾ ಇದೆ. ಬೀದಿ ನಾಯಿಗಳ ಮೇಲೆ ಅತ್ಯಾಚಾರ ಮಾಡೋದಂತೆ, ಅಥವಾ ಈ ತರ ಸಣ್ಣ ಸಣ್ಣ ಪುಟ್ಟ ನಾಯಿ ಮರಿಗಳನ್ನ ಸಾಯಿಸೋದಂತೆ, ಕೊಲೆ ಮಾಡೋದಂತೆ. ಅದು ಬೆಂಗಳೂರಲ್ಲಿ ಆ ತರದ ಎಷ್ಟೊಂದು ಘಟನೆಗಳು ನಡೆದಿದ್ದಾವೆ, ಉದಾಹರಣೆಗಳಿದೆ. ಆಮೇಲೆ ಮಾನವೀಯತೆನೂ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಜನರಿಗೆ. ಯಾರಾದರೂ ರಸ್ತೆಯಲ್ಲಿ ಎದೆ ನೋವು, ಆಸ್ಪತ್ರೆಗೆ ಹೋಗಬೇಕು ಅಂತೇಳಿ ಕೈ ಕಾಲು ಹಿಡ್ಕೊಂಡ್ರು ಯಾರು ಗಾಡಿ ನಿಲ್ಸಲ್ಲ. ಆ ಥರದ್ದು ಅನೇಕ ಉದಾಹರಣೆಗಳು ನಾವು ನೋಡಿದ್ದೀವಿ. ಬಟ್ ಈ ದೃಶ್ಯ ನೋಡಿದ್ರೆ ನಿಜಕ್ಕೂ ನಿಮಗೆ ರೋಷ ಬರುತ್ತೆ. ಒಂದು ಕಡೆ ಯಾರೆಲ್ಲ ಪ್ರಾಣಿ ಪ್ರಿಯರಿರ್ತಾರೆ ಅವ್ರ ಕರಳು ಚುರ್ರನ್ನತ್ತೆ. ಏನು ಮಾಡಿತ್ತು ಆ ನಾಯಿ ಮರಿ ಆತನಿಗೆ? ಯಾಕೆ ಈ ಥರ ಹಿಂಸೆ ಕೊಟ್ಟಿದ್ದಾನೆ? ನೇಪಾಳಿ ಮೂಲದ ಕಿರಣ್ ಎಂಬಾತನಿಂದ ನಡೆದಿರುವಂತಹ ಅಮಾನುಷ ಕೃತ್ಯ ಇದು. ಪಾಪಿಯ ಕೈಗೆ ಸಿಕ್ಕು ಪಾಪ ನರಳಾಡಿ ನರಳಾಡಿ ಜೀವ ಬಿಟ್ಟಿದೆ ಆ ಪುಟ್ಟ ನಾಯಿ ಮರಿ ಶ್ವಾನ. ಚಿಕ್ಕ ಮರಿ ಇನ್ನ ಅದು ನೋಡಿ, ಮರಿ ಆಗಿರಲಿ ಅಥವಾ ದೊಡ್ಡ ನಾಯಿ ಆಗಿರಲಿ ಅದು ಸೆಕೆಂಡ್ರಿ ಅದು. ಬಟ್ ಆದರೆ ಕರುಣೆ, ಮಾನವೀಯತೆ, ಒಂದು ಸ್ವಲ್ಪ ಹ್ಯುಮ್ಯಾನಿಟಿ ಅನ್ನೋದು ಇರಬೇಕಲ್ವಾ? ಮೂಕ ಪ್ರಾಣಿ ಏನು ಮಾಡ್ತು ಆತನಿಗೆ? ಇನ್ಫ್ಯಾಕ್ಟ್ ಸಾಕಿರೋ ನಾಯಿಗಳನ್ನೇ ಸಾಯಿಸಿರುವಂಥ ಅನೇಕ ಉದಾಹರಣೆಗಳಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಗಮೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಗಮೇಶ್, ಏನಿದು ಕತೆ? ಆ ಚಿಕ್ಕ ನಾಯಿ ಮರಿ ಏನ್ ಮಾಡಿತ್ತು? ಈತ ಏನ್ ಸೈಕೋನಾ, ಮೆಂಟ್ಲಾ? ಏನ್ ಕಾರಣ ಇದಕ್ಕೆ ಅಂತ?
ಪ್ರಭು ಏನು ಜೆಪಿ ನಗರದ 7ನೇ ಹಂತದ ಏನೋ ಏರಿಯಾದಲ್ಲಿ ಏನು ಜನವರಿ 9ರಂದು ಈ ಘಟನೆ ನಡೆದಿದ್ದು ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಅದಂದ್ರೆ ಬೆಳಗ್ಗಿನ ಜಾವ 1:30 ಏನು ಈ ಘಟನೆ ನಡೆದಿದ್ದು ಏನು ಒಂದು ಬೀದಿ ನಾಯಿಯನ್ನ ಒಂದು ಅವನ ಮನಸ್ಸಿಗೆ ಬಂದ ಹಾಗೆ ಒಂದು ಹೊಡೆಯೋದು ಒಂದು ಕಟ್ಟು ಹಿಸುಕುವ ಒಂದು ಕೆಲಸವನ್ನ ಮಾಡ್ತಾನೆ. ಈ ದೃಶ್ಯವನ್ನ ಈಗ ಸಿಸಿಟಿವಿಯಲ್ಲಿ ಏನು ಸೆರೆಯಾಗಿದೆ. ಈ ಸಿಸಿಟಿವಿಯ ದೃಶ್ಯದ ಆಧಾರದ ಮೇಲೆ ಈಗ ಅವನ ಮೇಲೆ ಏನು ಕ್ರಮ ತೆಗೆದುಕೊಳ್ಳುವುದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಏನು ಪಟ್ಟಣಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಯಾವ ಉದ್ದೇಶಕ್ಕೆ ಈ ರೀತಿ ಮಾಡಿದ್ನು, ಇವನೇನು ಮೆಂಟ್ಲ ಅಥವಾ ನೀವು ಹೇಳಿದ ಹಾಗೆ ಇವನು ಮೆಂಟ್ಲ ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಅವನ ಉದ್ದೇಶವಿತ್ತ, ಅದೇ ರೀತಿ ಇಂಥ ಏನು ಬೀದಿ ನಾಯಿಗಳಿಗೆ ಇದೇ ರೀತಿ ಎಷ್ಟು ನಾಯಿಗಳಿಗೆ ತೊಂದರೆ ಕೊಟ್ಟಿದ್ದಾನೆ ಅಂತ ಪೊಲೀಸರ ತನಿಖೆಯಿಂದಲೇ ಗೊತ್ತಾಗಬೇಕಾಗಿದೆ. ಜೊತೆಗೆ ಏನು ಪ್ರಾಣಿ ಪ್ರಿಯರಿರ್ತಾರೆ, ಈ ದೃಶ್ಯದ ನೋಡಿ ಯಾರೋ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಅಂತಾನೆ ಹೇಳ್ಬೋದು ಪ್ರಭು. ಸಂಗಮೇಶ್, ಈ ಆರೋಪಿ ಕಿರಣ್ ಏನಿದ್ದಾನೆ ನೇಪಾಳಿ ಮೂಲದವನು, ಆತನ ಹಿನ್ನೆಲೆ ಏನು, ಏನ್ ಕೆಲಸ ಮಾಡ್ತಿದ್ದ ಆತ ಏನಾದರೂ ನಶೆಲಿದ್ನ, ಡ್ರಿಂಕ್ಸ್ ಮಾಡಿದ್ನ, ಅದ್ರ ಬಗ್ಗೆ ಏನಾದರೂ ಗೊತ್ತಾಗಿದೆಯಾ ಹೇಗೆ ಅಂತ? ಎಸ್ ಪ್ರಭು, ಏನು ಈ ವ್ಯಕ್ತಿ ಏನು ನೇಪಾಳಿ ಮೂಲದ ಕಿರಣ್ ಎಂಬತನಾಗಿದ್ದು ಒಂದು ಖಾಸಗಿ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದಾವೆ ಅಂತ ಗೊತ್ತಾಗಿದೆ. ಜೊತೆಗೆ ಈ ವ್ಯಕ್ತಿಯ ಹಿನ್ನೆಲೆ ಏನು ಮತ್ತು ಏನು ಎತ್ತ ಯಾಕೆ ಇಲ್ಲಿಗೆ ಬಂದಿದ್ದ ಅನ್ನೋದನ್ನು ಪೊಲೀಸರ ತನಿಖೆಯಿಂದನೇ ಗೊತ್ತಾಗಬೇಕಾಗಿದೆ ಪ್ರಭು. ಓಕೆ, ಥ್ಯಾಂಕ್ ಯು ಸಂಗಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.